ಗ್ರಾಮೀಣಾಭಿವೃದ್ಧಿ ಇಲಾಖೆ ಬಹುತೇಕ ಕೇಂದ್ರ ಸರ್ಕಾರದ ಮೇಲೆ ಡಿಪೆಂಡ್ ಆಗಿರುವಂಥ ಇಲಾಖೆ. ಅಲ್ಲಿ ಅನುದಾನದ ಕೊರತೆ ಆದರೆ ಇಲ್ಲಿ ಸರಿದೂಗಿಸೋದು ಹೇಗೆ ಅಂತ? ಈಗಾಗಲೇ ಕೇಂದ್ರ ಸರ್ಕಾರದಿಂದ 15ನೇ ಹಣಕಾಸು ಯೋಜನೆಯಲ್ಲಿ ನಮಗೆ ಬರುವಂಥ 2168 ಕೋಟಿ ರೂಪಾಯಿ 2025-26 ಇವತ್ತಿನವರೆಗೆ ಕೊಟ್ಟಿಲ್ಲ. ಯಾವುದೋ ಒಂದು ತಂತ್ರಾಂಶದಲ್ಲಿ ತೊಂದರೆ ಇದೆ, ತಾಂತ್ರಿಕ ದೋಷ ಇದೆ ಅಂತೇಳಿ ಹೇಳಿ ನೆಪ ಒಡ್ಡಿ ನಮಗೆ ಈ ಹಣ ಇಲ್ಲಿವರೆಗೆ ಅವರು ಬಿಡುಗಡೆ ಮಾಡಿಲ್ಲ. ನಾನು ಮೊನ್ನೆ ಹೋಗಿ ದೆಹಲಿಯಲ್ಲಿ ಈ ವಿಷಯ ಪ್ರಸ್ತಾಪ ಮಾಡಿದ್ದೇನೆ, ಸಂಬಂಧಪಟ್ಟಂಥ ಮಂತ್ರಿಯವರಿಗೂ ಮನವಿ ಮಾಡಿದ್ದೇನೆ. ಆದರೂ ಇವತ್ತು ಇನ್ನೂ ಅವರು ಬಿಡುಗಡೆ ಮಾಡಿಲ್ಲ, ಇನ್ನೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಈ ರೀತಿ ತಾರತಮ್ಯ ಆದರೆ ಇವತ್ತು ರಾಜ್ಯಗಳಿಗೆ ಘೋರ ಅನ್ಯಾಯ ಆಗ್ತದೆ. ನಮ್ಮ ಸಂಸದರು ಮತ್ತು ಇಲ್ಲಿರುವಂಥ ಕರ್ನಾಟಕ ಪ್ರತಿನಿಧಿಸುತ್ತಿರುವಂಥ ಏನು ಕೇಂದ್ರ ಸಚಿವರಿದ್ದಾರೆ, ಇದ್ರ ಬಗ್ಗೆ ಅವರು ಕಾಳಜಿ ವಹಿಸಬೇಕು ಅನ್ನೋಂಥ ವಿನಂತಿಯನ್ನು ತಮ್ಮ ಮುಖಾಂತರ ಮಾಡ್ತಾ ಇದ್ದೇನೆ. ಸರಿ, ಇಡೀ ದೇಶದಲ್ಲಿ ಗ್ರಾಮ ಪಂಚಾಯಿತಿ ಅತ್ಯಂತ ಬಲಿಷ್ಠ ಪದ್ಧತಿ ಇರುವಂಥದ್ದು ಪಕ್ಕದ ಕೇರಳದಲ್ಲಿದೆ. ಕೇರಳ ಮಾದರಿಯನ್ನು ನಮ್ಮ ರಾಜ್ಯದಲ್ಲಿ ಅಡಾಪ್ಟ್ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಯೋಚನೆ ಮಾಡಬಹುದಾ ಅಂಥೇಳಿ? ನೋಡಿ, ನಮ್ಮದೇ ಆದಂಥ ಒಂದು ಉತ್ತಮ ಅಂದರೆ ಬೆಸ್ಟ್ ಪ್ರಾಕ್ಟೀಸಸ್ ನಮ್ಮಲ್ಲಿದ್ದಾವೆ ಎಲ್ಲ ರಾಜ್ಯಗಳಲ್ಲಿ. ಕೇರಳದಲ್ಲೂ ಭಾಳಷ್ಟು ಉತ್ತಮ ಒಂದು ಅವರು ಪ್ರಾಕ್ಟೀಸಸ್ ಎಲ್ಲ ಇದೆ ಅವ್ರ ಹತ್ರ. ಏನು ಕೇರಳದಲ್ಲಿ ಉತ್ತಮವಾಗಿ ಏನೇನು ಕೆಲಸ ಕಾರ್ಯ ಮಾಡಿದ್ದಾರೆ, ಯಾವ ರೀತಿಯಲ್ಲಿ ಅನುಷ್ಠಾನ ಮಾಡಿದ್ದಾರೆ, ಅದರ ಬಗ್ಗೆನೂ ಸ್ಟಡಿ ಮಾಡ್ತೀವಿ. ಮತ್ತು ಯಾವುದು ಉತ್ತಮವಾಗಿದ್ದಂಥದ್ದು ಅಳವಡಿಸ್ಕೊಳ್ಳುವಂಥ ಒಂದು ಕೆಲಸ ನಾವು ಮಾಡ್ತೇವೆ. ಓಕೆ, ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಲಿಂಗಾಯತರಿಗೆ ಪ್ರಾತಿನಿಧ್ಯ ಕಡಿಮೆ ಆಗಿದೆ ಅಂತ. ಸಚಿವ ಸಂಪುಟದಲ್ಲಿ ಪ್ರಭಾವಿ 3 ಜನ ಮಂತ್ರಿಗಳಿದ್ದೀವಿ ಕಾಂಗ್ರೆಸ್ನಲ್ಲಿ, ಮತ್ತು ಪ್ರಾತಿನಿಧ್ಯ ಎಲ್ಲಿ ಕಡಿಮೆ ಆಯಿತು ಹೇಳಿ? ಇವತ್ತು ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮೀಯ ಜನರಿಗೆ ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂಥ ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ ಆಗಿದೆ. ಲಿಂಗಾಯತರು ಜಾತಿವಾದಿಗಳಲ್ಲ, ಜಾತ್ಯತೀತ ವಿಚಾರವುಳ್ಳಂಥವರು. ಕಾಂಗ್ರೆಸ್ ಪಕ್ಷಕ್ಕೆ, ಈ ದೇಶಕ್ಕೆ, ರಾಜ್ಯಕ್ಕೆ ಎಲ್ಲರಿಗೂ ಒಂದು ಉತ್ತಮವಾದಂಥ ಕೊಡುಗೆ ಕೊಟ್ಟಂಥ ಈ ಒಂದು ಸಮುದಾಯ, ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದೇ ವೀರಶೈವ ಲಿಂಗಾಯತ ಸಮುದಾಯ. ಕಾಂಗ್ರೆಸ್ನಲ್ಲಿ 35-36 ವೀರಶೈವ ಲಿಂಗಾಯತ ಶಾಸಕರಿದ್ದಾರೆ. ಇಷ್ಟಕ್ಕೆ ತೃಪ್ತಿ ಪಡ್ತೀರಾ ನೀವು? ನೋಡಿ, ನಾವು ಏನು ಸೇವೆ ಮಾಡ್ತಾಯಿದ್ದೀವಿ, ಏನು ಕೆಲಸ ಮಾಡ್ತಾಯಿದ್ವಿ, ಸಮಾಜವನ್ನು ಯಾವ ರೀತಿಯಲ್ಲಿ ಒಗ್ಗೂಡಿಸಬೇಕು, ಮತ್ತು ಈ ಸಮಾಜ ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮೀಯ ಜನರನ್ನು ಒಪ್ಪಿಕೊಂಡು ಎಲ್ಲರ ಸುಖ ದುಃಖಗಳಲ್ಲಿ ಭಾಗಿಯಾದಂಥದ್ದು ವೀರಶೈವ ಲಿಂಗಾಯತ ಸಮುದಾಯ. ಇವತ್ತು ನಮ್ಮ ಸಮುದಾಯದ ಮಠಮಾನ್ಯಗಳು ಇವತ್ತು ಒಂದಾನೊಂದು ಕಾಲದಲ್ಲಿ ಅಷ್ಟೇ ಅಲ್ಲ, ಇವತ್ತಿಗೂ ಸಹಿತ ಎಲ್ಲರಿಗೂ ಆಶ್ರಯ ಕೊಟ್ಟು, ಅನ್ನ ಕೊಟ್ಟು, ಅವ್ರಿಗೆ ಸಂಸ್ಕಾರ ಕೊಟ್ಟು ಬೆಳೆಸಿದಂಥ ಕೀರ್ತಿ ಸಮುದಾಯಕ್ಕೆ ಸಲ್ತದೆ. ಮತ್ತು ಉತ್ತಮವಾಗಿ ನಾವೆಲ್ಲ ಕೂಡಿ ಕೆಲಸ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಪ್ರಶ್ನೆ ಯಾಕೆ ಉದ್ಭವ ಆಗುತ್ತೆ ಅಂತ ಹೇಳಿದ್ರೆ, 36 ಶಾಸಕರಿದ್ದೀರಿ ಒಂದು ಭಾಗ, ಜೊತೆಗೆ ಮುಖ್ಯಮಂತ್ರಿಯಾಗಿ ಒಕ್ಕಲಿಗರಿದ್ದಾರೆ. ಪಕ್ಷದ ನೇತೃತ್ವವನ್ನು ಹರಿಪ್ರಸಾದ್ ಅವರು ವಹಿಸ್ಕೊಂಡಿದ್ದಾರೆ. ಲಿಂಗಾಯತರಿಗೆ ಸ್ಥಾನಮಾನ ಏನು ಅಂತ ಪ್ರಶ್ನೆ ಬಂದಾಗ, ಆಡಳಿತದಲ್ಲಿ, ಪಕ್ಷ ಸಂಘಟನೆಯಲ್ಲಿ? ನೋಡಿ, ಆಡಳಿತದಲ್ಲಿ ನಾವೆಲ್ಲ ಇದ್ದೇವೆ, ಉತ್ತಮವಾಗಿ ಆಡಳಿತವನ್ನು ನಾವು ಮಾಡ್ತಾ ಇದ್ದೇವೆ, ಸೇವೆಯನ್ನು ಮಾಡ್ತಾ ಇದ್ದೇವೆ. ಆಡಳಿತ ಅಂದರೆ ಸೇವೆ ಮಾಡುವಂಥದ್ದು. ಪಕ್ಷದಲ್ಲಿಯೂ ಸುಮಾರು ಜನ ಇವತ್ತು ಸೇವೆ ಮಾಡ್ತಾರೆ. ನಾನೇ ಖುದ್ದಾಗಿ ಸುಮಾರು 5 ವರ್ಷಗಳವರೆಗೆ ಕಾರ್ಯಾಧ್ಯಕ್ಷನಾಗಿ ನಾನು ಸೇವೆ ಮಾಡಿದ್ದೇನೆ. ಸುಮಾರು ಜನ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ಸುಮಾರು ಜನ ಇವತ್ತು ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಪಕ್ಷದಲ್ಲಿ. ಇವತ್ತು ಹಿಂದೇನೂ ಸುಮಾರು ಜನ ಪಕ್ಷದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವತ್ತು ನಮ್ಮ ಪಕ್ಷದಿಂದ ಅನೇಕ ಘಟಾನುಘಟಿಗಳು ಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ ಕಾಂಗ್ರೆಸ್ ಪಕ್ಷದಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಹಿಂದೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿಜಲಿಂಗಪ್ಪನವರು, ಅವರು ಸಹಿತ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಸೇವೆಯನ್ನು ಸಲ್ಲಿಸಿದ್ದಾರೆ. ಏನು ಕೊರತೆ ಇದೆ?